ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಪ್ರೀವಿಯಸಲ್ಲಿ ನಾನು ಹೇಳಿದಂಥ ಏಂಜಲ್ ನಂಬರ್ಸ್ ಇರ್ಬೋದು, ಎನರ್ಜಿ ಸರ್ಕಲ್ ಮೆಥಡ್ ಇರ್ಬೋದು, ತುಂಬ ಜನರಿಗೆ ತುಂಬಾ ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದೆ. ಮುಂದಿನ ವೀಡಿಯೋಸಲ್ಲಿ ಅವರ ಸಕ್ಸಸ್ ಸ್ಟೋರೀಸ್ ಎಲ್ಲ ಖಂಡಿತ ಶೇರ್ ಮಾಡ್ತೀನಿ. ಅದು ನಿಮಗೂ ಒಂದು ಮೋಟಿವೇಶನ್ ಆಗುತ್ತೆ. ಮತ್ತು ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ಕೂಡ ಕಮೆಂಟ್ ಮಾಡಿ. ಏನೇ ನಿಮ್ಮ ಒಪಿನಿಯನ್ ಇದ್ದರೂ ಸರಿ, ನಿಮ್ಮ ಪ್ರಶ್ನೆ ಇರ್ಬೋದು, ನಿಮ್ಮ ಒಪಿನಿಯನ್ ಇರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತು ಆರೋಗ್ಯ ಸಮಸ್ಯೆಗೆ ಒಂದು ಏಂಜಲ್ ನಂಬರ್ ಮತ್ತು ಸ್ವಿಚ್ ವರ್ಡನ್ನು ಶೇರ್ ಮಾಡ್ತಾ ಇದ್ದೀನಿ. ಆರೋಗ್ಯ ಸಮಸ್ಯೆ ಅಂತಂದರೆ ಎಲ್ಲ ನಮ್ಮ ಮನಸ್ಸಿನಿಂದ ಅದು ಶುರುವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ನಾವು ಓಡಿಸ್ತಾ ಇರ್ತೀವಿ, ಚಿಂತೆ ಇರ್ಬೋದು, ದುಃಖ ಇರ್ಬೋದು, ಯಾವುದನ್ನು ನಾವು ತುಂಬ ಮುಖ್ಯತ್ವ ಕೊಡ್ತೀವಿ, ಅದಕ್ಕೆ ತಕ್ಕ ಹಾಗೆ ನಮ್ಮ ಆ ಒಂದು ದೇಹದ ಮೇಲೆ ಆ ಒಂದು ಆರೋಗ್ಯ ಸಮಸ್ಯೆಗಳು ಶುರುವಾಗ್ತಾ ಬರುತ್ತೆ. ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಮಾನಸಿಕ ಒತ್ತಡ ಇರ್ಬೋದು, ಡಿಪ್ರೆಷನ್ ಇರ್ಬೋದು. ಈಗ ಸಣ್ಣ ಮಕ್ಕಳಲ್ಲೂ ಡಿಪ್ರೆಷನ್ಸು ಮತ್ತು ಆ್ಯಂಗ್ಸೈಟಿ ಇರ್ಬೋದು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಸೊ ಯಾಕೆ ಈ ರೀತಿ ಸಮಸ್ಯೆಗಳು ಇಷ್ಟು ಒಂದು ರೀತಿ ಸಿವಿಯರ್, ಇದ್ದಕ್ಕಿದ್ದಾಗೆ ಸಿವಿಯರ್ ಆಗುವಂಥದ್ದು, ಏನು ಸಿಂಪ್ಟಮ್ಸೇ ಇರಲ್ಲ, ಸಡನ್ನಾಗಿ ಏನೋ ಒಂದು ಸಮಸ್ಯೆ ಬಂದುಬಿಟ್ಟಿರುತ್ತೆ. ಸೊ ಇದೆಲ್ಲ ನಮ್ಮ ಮನಸ್ಸಿಂದನೇ ಶುರುವಾಗುತ್ತೆ, ಮನಸ್ಸಿನ ಭಾವನೆಗಳು. ಸೊ ಮನಸ್ಸನ್ನು ನಾವು ಶಾಂತವಾಗಿ ಇಟ್ಕೊಂಡಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಸಮಸ್ಯೆಗಳು ಬರೋದು ಕಾಮನ್ ಆಗಿರುತ್ತೆ. ಸೊ ಅದಕ್ಕೆ ಪರಿಹಾರ ಏನೋ ಒಂದಿರುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಏನೋ ಒಂದು ಪರಿಹಾರ ಇರುತ್ತೆ. ಆ ಪರಿಹಾರ ಏನು ಅನ್ನೋದನ್ನು ಕಂಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಎಫರ್ಟನ್ನು ಹಾಕಿ. ಸೊ ಹೀಗಾಯ್ತಲ್ಲ ಅನ್ನೋವಂಥ ಚಿಂತೆಯನ್ನು ಬಿಡಿ. ಫಸ್ಟು ಚಿಂತೆ ಮಾಡ್ತಾ ಮಾಡ್ತಾ ಆ ಚಿಂತೆ, ದುಃಖ ಏನು ಮಾಡುತ್ತೆ, ನಿಮ್ಮ ಮನಸ್ಸಿನ ಮೇಲೆ ತುಂಬ ಒಂದು ಕೆಟ್ಟ ಪರಿಣಾಮವನ್ನು ಬೀರಿ ಅದು ಆರೋಗ್ಯ ಸಮಸ್ಯೆಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ಳಿ. ಇಗ್ನೋರ್ ಮಾಡೋದನ್ನು ಕಲಿಬೇಕು. ಏನೇ ಒಂದು ಸಮಸ್ಯೆ ಇದ್ದರೂ ಇಗ್ನೋರ್ ಮಾಡಿ. ಮತ್ತು ಡಿಟ್ಯಾಚ್ಮೆಂಟ್, ನೆಗೆಟಿವ್ ಇಮೋಷನ್ಸ್, ಕೆಲವೊಂದು ನೆಗೆಟಿವ್ ಇಮೋಷನ್ಸನ್ನು ನಾವು ಅಷ್ಟು ಈಸಿಯಾಗಿ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಕೆಲವೊಂದು ಮೆಥಡ್ಸ್ ಕೂಡ ನಾನು ಶೇರ್ ಮಾಡಿದ್ದೆ. ಆ ನೆಗೆಟಿವ್ ಇಮೋಷನ್ಸನ್ನು ಹೇಗೆ ನೀವು ರಿಮೂವ್ ಮಾಡ್ಬೋದು ಅದ್ರ ಬಗ್ಗೆ ಕೆಲವೊಂದು ಮೆಥಡ್ಸ್ ಹೇಳಿದೆ. ಆದರೂ ಎಲ್ಲೋ ಒಂದು ಕಡೆ ಅಷ್ಟು ಈಸಿ ಅಲ್ಲ, ನೀವು ಹೇಳಿದಷ್ಟು ಈಸಿ ಅಲ್ಲ ಅಂತ ತುಂಬ ಜನ ಆ ಒಂದು ಒಪಿನಿಯನನ್ನು ಶೇರ್ ಮಾಡಿದ್ದಾರೆ. ಅದು ನಿಜಾನೇ, ಅಷ್ಟು ಈಸಿ ಅಲ್ಲ. ಯಾವುದೇ ಒಂದು ಇಮೋಷನ್ಸ್ ಇರ್ಬೋದು, ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆದರೆ ನಾವು ಪ್ರಯತ್ನ ಪಡಬೇಕು. ಆದಷ್ಟು ಡಿಟ್ಯಾಚ್ಮೆಂಟ್ ಮತ್ತು ಆ ಒಂದು ನೆಗೆಟಿವ್ ಇಮೋಷನ್ಸನ್ನು ಕಿತ್ತೆಸೆಯಬೇಕು ಮನಸ್ಸಿಂದ. ಇದಕ್ಕೆ ಒಂದು ಬೆಸ್ಟ್ ಸ್ವಿಚ್ ವರ್ಡ್ ತಿಳಿಸ್ತೀನಿ. ಈಗ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ಫೋನ್ಸ್ ಇದೆ. ಈಗ ನಾವು ಆ ಮೊಬೈಲ್ ಫೋನ್ಸನ್ನು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದರೆ, ಹಳೇದಾಗ್ತಾ ಆಗ್ತಾ ಕೆಲವೊಂದು ಸಮಸ್ಯೆಗಳು ಆ ಮೊಬೈಲಲ್ಲಿ ಬರುತ್ತೆ. ಹ್ಯಾಂಗ್ ಆಗೋದಿರ್ಬೋದು, ಏನೋ ಒಂದು ಆಪ್ರೇಟ್ ಮಾಡೋಕ್ಕೆ ಕಷ್ಟ ಆಗೋದಿರ್ಬೋದು. ಆಗ ಏನು ಮಾಡ್ತೀವಿ, ಆ ಒಂದು ಬೇಡದೇ ಇರೋದೆಲ್ಲ ನಾವು ಜಂಕ್ ಫೈಲ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಡಿಲೀಟ್ ಮಾಡ್ತೀವಿ. ಎಲ್ಲ ಅನ್ವಾಂಟೆಡ್ ಎಲ್ಲ ಅದರಿಂದ ಡಿಲೀಟ್ ಮಾಡಿ ರೀಸೆಟ್ ಅಂತ ಒಂದು ಬಟನ್ ಇರುತ್ತೆ. ಸೊ ಆ ರೀಸೆಟ್ಟನ್ನು ಮಾಡಿದಾಗ ಸೊ ನಮ್ಮ ಆ ಒಂದು ಮೊಬೈಲ್ ಫೋನ್ ಏನಿದೆ ಎಲ್ಲ ಹ್ಯಾಂಗ್ ಆಗುವಂಥ ಸಮಸ್ಯೆ ಇರ್ಬೋದು, ಏನೋ ಒಂದು ಆಪ್ರೇಟ್ ಮಾಡೋಕ್ಕೆ ಏನು ಕಷ್ಟ ಆಗ್ತಾಯಿತ್ತು ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಅಂದರೆ ಆ ಮೊಬೈಲಲ್ಲಿ ಇದ್ದಂಥ ಸಮಸ್ಯೆ ಸರಿ ಹೋಗುತ್ತೆ. ಸೊ ಅದೇ ರೀತಿ ಒಂದು ರೀಸೆಟ್ಟನ್ನು ಮಾಡ್ಕೋಬೇಕು ನಮ್ಮ ದೇಹದಲ್ಲಿ. ಸೊ ಇದೇ ಸ್ವಿಚ್ ವರ್ಡನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಈ ರೀಸೆಟ್ಟನ್ನು ಚಾಂಟ್ ಮಾಡೋದ್ರಿಂದ ಸೊ ನಿಮ್ಮ ದೇಹದಲ್ಲಿರುವಂಥ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿ ರೀಸೆಟ್ ಆಗುತ್ತೆ. ಒಂದು ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ದೇಹವನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಒಂದು ಗಾಜಿನ ಹಾಗೆ, ಒಂದು ಗಾಜಿನ ಬಾಟ್ಲಲ್ಲಿ ನಾವು ಏನೇ ತುಂಬಿಸಿದ್ರೂ ಎಷ್ಟು ಕ್ಲಿಯರಾಗಿ ನಮಗೆ ಕಾಣುತ್ತೆ, ಅದೇ ರೀತಿ ನಮ್ಮ ದೇಹ ಒಂದು ಗಾಜಿನ ಹಾಗೆ ಟ್ರಾನ್ಸ್ಪರೆಂಟ್ ಆಗಿದೆ. ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಎಲ್ಲ ನೀವು ಕ್ಲಿಯರ್ ಮಾಡಿಬಿಟ್ಟಿದ್ದೀರಾ. ಈಗ ಎಲ್ಲ ಒಳ್ಳೆ ಪಾಸಿಟಿವನ್ನೇ ಈಗ ತುಂಬಿಸ್ತಾ ಇದ್ದೀರಾ. ಹೇಗಿರುತ್ತೆ ಆ ಒಂದು ಫೀಲಿಂಗನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಆ ಉಸಿರಾಟದ ಕಡೆ ಗಮನ ಇಟ್ಟು ನಿಮ್ಮ ದೇಹವನ್ನು ಒಂದು ಗಾಜಿನ ಹಾಗೆ ನೀವು ಇಮ್ಯಾಜಿನ್ ಮಾಡಬೇಕು. ಟ್ರಾನ್ಸ್ಪರೆಂಟ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಸೊ ಎಲ್ಲ ನೆಗೆಟಿವಿಟಿನೂ ಹೋಗ್ಬಿಟ್ಟಿದೆ,
ಕ್ಲಿಯರ್ ಆಗಿದೆ. ಸೊ ನನ್ನಲ್ಲಿ ಆ ಒಂದು ರೀಸೆಟ್ ಬಟನ್ ಆ್ಯಕ್ಟಿವೇಟ್ ಆಗಿದೆ ಅಂತ ಅಂದ್ಕೋಬೇಕು. ಸೊ ಇದೆಲ್ಲ ಒಂದು ನಿಮ್ಮ ಮೆದುಳನ್ನು ನೀವು ರೀಪ್ರೋಗ್ರಾಮ್ ಮಾಡ್ತಾ ಇರೋದಕ್ಕೆ ಒಂದು ಮೆಥಡ್ ಇದು. ಸೊ ಆ ಮೆದುಳನ್ನು ನೀವು ಕಾನ್ಫಿಡೆಂಟಾಗಿ ರೀಪ್ರೋಗ್ರಾಮ್ ಮಾಡ್ಕೋಬೇಕು. ಸೊ ನಿಮ್ಮ ಮನಸ್ಸನ್ನು ಒಪ್ಪಿಸ್ಬೇಕು. ಸೊ ನನ್ನ ದೇಹ ಒಂದು ರೀಸೆಟ್ ಆಗಿದೆ. ಸೊ ಎಲ್ಲ ಹಳೇದೆಲ್ಲ ಹೋಗಿದೆ. ಈಗ ಏನೇ ನಾನು ರಿಸೀವ್ ಮಾಡಿಕೊಂಡ್ರು ಅದು ಪ್ಯೂರ್ ಆಗಿದೆ, ಪಾಸಿಟಿವ್ ಆಗಿದೆ ಅನ್ನೋ ರೀತಿ ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ಮತ್ತು ನಂಬರ್ ಕೂಡ ಹೇಳ್ತೀನಿ. ಏಂಜಲ್ ನಂಬರ್ 80845700. ಈ ಒಂದು ಏಂಜಲ್ ನಂಬರನ್ನು ನಿಮ್ಮ ಎಡಗೈಯಲ್ಲಿ ಬರ್ಕೋಬೋದು. ಮತ್ತು ಎನರ್ಜಿ ಸರ್ಕಲ್ ಮೆಥಡಲ್ಲಿ ಕೂಡ ನೀವು ಈ ಒಂದು ಮೆಥಡನ್ನು ಅಪ್ಲೈ ಮಾಡ್ಬೋದು. ಸೊ ಎಷ್ಟು ನೀವು ಒಂದು ಶ್ರದ್ಧೆ ನಂಬಿಕೆಯಿಂದ ಈ ಒಂದು ಮೆಥಡನ್ನು ಮಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಸೊ ಯಾರಿಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಇದೆ ಖಂಡಿತ ಈ ಒಂದು ಮೆಥಡನ್ನು ಟ್ರೈ ಮಾಡಿ. ನಿಮ್ಮ ಒಪಿನಿಯನನ್ನು ಖಂಡಿತ ಶೇರ್ ಮಾಡಿ. ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.